ಸಾವಿನ ದವಡೆಯಿಂದ ರಕ್ಷಿಸಿದ ಗುರುರಾಯರು ಕೇಸರಿ ಶಾಲಿನ ಪವಾಡ. ರಾಯರ ಮೇಲೆ ಅಚಲ ನಂಬಿಕೆಯಿಟ್ಟ ಭಕ್ತನೊಬ್ಬನ ಜೀವನದಲ್ಲಿ ನಡೆದ ಈ ಘಟನೆ ಮನುಷ್ಯನ ಬುದ್ಧಿಗೆ ನಿಲುಕದ ದೈವಿಕ ಶಕ್ತಿಯ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಆ ಕರಾಳ ರಾತ್ರಿಯ ಪ್ರಯಾಣ. ದಟ್ಟವಾದ ಕತ್ತಲು, ರಸ್ತೆಯ ಇಕ್ಕೆಲಗಳಲ್ಲಿ ಮೌನವಾಗಿ ನಿಂತಿದ್ದ ಮರಗಳು. ರಾಯರ ಪರಮಭಕ್ತರಾಗಿದ್ದ ಅವರು ಕೆಲಸದ ಒತ್ತಡದಿಂದಾಗಿ ಮಧ್ಯರಾತ್ರಿಯ ಸಮಯದಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು. ಮನಸ್ಸಿನಲ್ಲಿ ರಾಯರ ಸ್ತೋತ್ರಗಳು ಮೌನವಾಗಿ ಸಾಗುತ್ತಿದ್ದವು. ಆದರೆ ವಿಧಿಯ ಆಟವೇ ಬೇರೆಯಿತ್ತು. ಒಂದು ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆಯ ಪಕ್ಕದಲ್ಲಿದ್ದ ಆಳವಾದ ಕ್ಷಣಾರ್ಧದಲ್ಲಿ ಕಾರು ಕಂದಕದ ಅಂಚಿಗೆ ಬಂದು ನಿಂತಿತು. ಚಕ್ರಗಳು ಮಣ್ಣಿನಲ್ಲಿ ಜಾರುತ್ತಿದ್ದವು. ಕಾರು ಕೆಳಕ್ಕೆ ಉರುಳಲು ಕೇವಲ ಒಂದೇ ಒಂದು ಅಂಗುಲ ಬಾಕಿಯಿತ್ತು. ಎದುರಿಗಿದ್ದ ಚಾಲಕ ಮತ್ತು ಆ ಭಕ್ತನಿಗೆ ಸಾವು ಕಣ್ಣೆದುರು ಕಂಡಿತು. ಅಸಹಾಯಕತೆಯಿಂದ ಭಕ್ತನು ಕಣ್ಣು ಮುಚ್ಚಿ ಪೂರ್ಣ ಶಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ, ರಾಯರೇ ಕಾಪಾಡಿ ಎಂದು ಆರ್ತನಾದ ಮಾಡಿದರು. ಸಾವಿನ ಆ ಕ್ಷಣದಲ್ಲಿ ಒಂದು ಅದ್ಭುತ ನಡೆಯಿತು. ಕಾರು ಕೆಳಕ್ಕೆ ಬೀಳುವ ಬದಲು ಯಾರೋ ಬಲಿಷ್ಠವಾಗಿ ಕಾರನ್ನು ಹಿಂದಕ್ಕೆ ಎಳೆದಂತಾಯಿತು. ಯಾವುದೋ ದೊಡ್ಡ ಯಂತ್ರವು ಕಾರನ್ನು ಎಳೆದಂತೆ ಭಾಸವಾಯಿತು. ಕಾರು ಸುರಕ್ಷಿತವಾಗಿ ರಸ್ತೆಯ ಮಧ್ಯಕ್ಕೆ ಬಂದು ನಿಂತಿತು. ಗಡಗಡ ನಡುಗುತ್ತಿದ್ದ ಭಕ್ತನು ಹೊರಬಂದು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಇಡೀ ರಸ್ತೆ ನಿರ್ಜನವಾಗಿತ್ತು. ಕಾರನ್ನು ಹಿಂದಕ್ಕೆ ಎಳೆಯಲು ಅಲ್ಲಿ ಯಾವುದೇ ವಾಹನವಾಗಲಿ ಅಥವಾ ಮನುಷ್ಯರಾಗಲಿ ಇರಲಿಲ್ಲ. ಆದರೆ ಆಶ್ಚರ್ಯವೇನೆಂದರೆ ಕಾರಿನ ಮುಂಭಾಗದ ಬಂಪರ್ಗೆ ದೊಡ್ಡದಾದ ದಿವ್ಯ ಪರಿಮಳಯುಕ್ತವಾದ ಕೇಸರಿ ಬಣ್ಣದ ಶಾಲು ಸಿಲುಕಿಕೊಂಡಿತ್ತು. ಅದು ಸಾಮಾನ್ಯ ಶಾಲಾಗಿರಲಿಲ್ಲ. ಅದು ರಾಯರ ಬೃಂದಾವನದ ಮೇಲೆ ಹೊದಿಸುವ ಪವಿತ್ರ ವಸ್ತ್ರದಂತಿತ್ತು. ಸಾಕ್ಷಾತ್ ರಾಯರೇ ತಮ್ಮ ದಿವ್ಯ ಶಾಲನ್ನು ಹಗ್ಗದಂತೆ ಬಳಸಿ ಕಾರನ್ನು ಸಾವಿನ ದವಡೆಯಿಂದ ಎಳೆದಿದ್ದರು. ಆ ದಿವ್ಯ ಶಾಲನ್ನು ಕೈಗೆತ್ತಿಕೊಂಡ ಭಕ್ತನ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯಿತು. ಆ ಶಾಲು ರಾಯರು ತಮಗೆ ನೀಡಿದ ಅಭಯಪ್ರಸಾದವೆಂದು ಅವರು ಇಂದಿಗೂ ಪೂಜಿಸುತ್ತಾರೆ. ರಾಯರನ್ನು ನಂಬಿದವರಿಗೆ ಎಂದೂ ಭಯವಿಲ್ಲ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ.